ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ 8 ಗಂಟೆ ಆಗಿದೆ. ನನಗೆ ಹುಷಾರಿರಲಿಲ್ಲ ಒಂದು ವಾರದಿಂದ. ಸೊ ಹಂಗಾಗಿ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ಒಂದೊಂದು ಹಾಕಿದ್ದೀನಿ. ಲಾಸ್ಟ್ ವೈಕುಂಠ ಏಕಾದಶಿ ವ್ಲಾಗ್ ಲಾಸ್ಟು. ಇವತ್ತು ಮಂಡೇ. ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಹೆಂಗೆ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ, ವಾಷಿಂಗ್ ಮಿಷಿನ್ ಕೆಟ್ಟೋಗಿ ನೆನ್ನೆ ಎಲ್ಲ ತೊಗೊಂಡೋಗಿದ್ದಾರೆ. ಒಳಗಡೆ ಏನೋ ಹೋಗ್ಬಿಟ್ಟಿದೆ ಅಂತೇಳಿ. ಅದು ಡ್ರಮ್ ಬರುತ್ತೆ ವಾಷಿಂಗ್ ಮಿಷಿನ್ದು, ಅದು ಹಿಡ್ಕೊಂಡು ತೊಗೊಂಡೋದ್ರು. ನಾನು ಬಂದು ಇಲ್ಲ ನೀರಿದೆ ಪಾರ್ಟ್ಸು, ಅದನ್ನು ಸ್ವಲ್ಪ ಹಂಗೆ ಕ್ಲೀನ್ ಮಾಡಬೇಕು. ಹೆಂಗಿದು ತೆಗ್ದಿದ್ದಾರಲ್ಲ, ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಇವತ್ತೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ನಾಳೆ ಹಬ್ಬ ಇದೆ. ಸ್ವಲ್ಪ ಇವತ್ತು ಪರವಾಗಿಲ್ಲ, ಹಂಗಾಗಿ ಇವತ್ತೆಲ್ಲ ಮನೆ ಕ್ಲೀನ್ ಮಾಡಿ ನಾಳೆ ಹಬ್ಬಕ್ಕೆ ಕೆಲಸ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮನೆ ಕ್ಲೀನ್ ಮಾಡಬೇಕು ಸ್ಟಾರ್ಟ್ ಮಾಡಿದ್ದೀನಿ. ಈ ಸ್ವಲ್ಪ ತಿಂಡಿ ತಿಂದ್ಕೊಂಡು ಮನೆ ಕ್ಲೀನ್ ಮಾಡ್ತೀನಿ. ಅಚ್ಚಿಟ್ಟೆ ಇವರಿಬ್ಬರು ನೋಡಿದ್ದೀರಲ್ಲ ಹಳೆ ವಿಡಿಯೋದಲ್ಲಿ. ಹೆಂಗೆ ಹಾಲು ಕುಡಿತಾ ಮಲ್ಕೊಂಡವಳೆ. ಇವಳು ಇಷ್ಟ ಬಂದಂಗೆ ಬರ್ತಾಳೆ, ಇಷ್ಟ ಬಂದಂಗೆ ಹೋಯ್ತಾಳೆ. ಎಲ್ಲೋಗಿರ್ತಾಳೋ ಗೊತ್ತಿಲ್ಲ. 2-3 ದಿನ ಬರೋದೇ ಇಲ್ಲ. ಇವಳು ಮಾತ್ರ ಕಂಪಲ್ಸರಿ ಬರ್ತಾಳೆ, ಊಟ ಹಾಕಿಸ್ಕೊತಾಳೆ, ತಿಂತಾಳೆ, ಈ ಬೇಸ್ ಮೇಲೆ ಮಲ್ಕೋತಾಳೆ. ಇಲ್ಲ ಒಳಗಡೆ ಎಲ್ಲ ಬಿಡಲ್ಲ, ಇಲ್ಲಿ ಮಲ್ಕೋತಾರೆ. ಇದು ಬಿಸಿ ಇರುತ್ತಲ್ಲ, ಹಂಗಾಗಿ ಇಲ್ಲಿ ಮಲ್ಕೋತಾರೆ ಇಬ್ಬರೂ. ನೋಡಿ, ಹಾಲು ಕುಡಿತಾಳೆ ಸಿಕ್ಕಾಪಟ್ಟೆ ತಲೆ ಹಟ್ಟೆ ಇವಳು. ಅದೊಂದು ಸಲ ಅಮ್ಮ ಅಂದರೆ ಇದು 100 ಸತಿ ಅಮ್ಮ ಅನ್ನುತ್ತೆ. ಈಗ ಹಾಲು ಕುಡಿತಾ ಮಲ್ಕೊಂಡವಳೆ. 4 ಮರಿ ಹಾಕಿದ್ಲು, ಬಟ್ ಅದೆಲ್ಲ ಎಲ್ಲೋಯ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದೇ ಅವಳ ಜೊತೆಯಲ್ಲಿರೋದು. ಇದು ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. 2 ದಿನ ಇರಲ್ಲ, 3 ದಿವಸ ಬರುತ್ತೆ. ಇದು ಮಾತ್ರ ಎಲ್ಲೂ ಹೋಗಲ್ಲ. ಅದೇನಕ್ಕಿಂದು ಆಚೆ ನೋಡ್ಕೊಂಡು ಮಲ್ಕೊಂಡವಳೆ. ಆಚೆ ತೋಟ ರೆಡಿ ಮಾಡ್ತಾಯಿದ್ದಾರೆ. ನಮ್ಮನೆ ಮುಂದೆಗಡೆ ತೋಟ ಏನೋ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಮೋಸ್ಟ್ಲಿ ಬೇರೆ ಏನಾದರೂ ಹಾಕ್ತಾರೆ ಅನಿಸುತ್ತೆ. ತೋಟ ಎಲ್ಲ ಅಗದಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಮನೆ ಮುಂದೆ ಇದು ವೆದರ್ ಚೆನ್ನಾಗಿದೆ. ಇವತ್ತು ಚಳಿ, ಪ್ರಾಣಿ ಪಕ್ಷಿ ಎಲ್ಲ ಇರುತ್ತೆ. ವೆದರ್ ನೋಡಿದ್ರೆ ಒಂಥರ ಹಳ್ಳಿ ವಾತಾವರಣ ಅನಿಸುತ್ತೆ. ಖುಷಿ ಅನಿಸುತ್ತೆ ಸ್ವಲ್ಪ ಮೈಂಡು. ಕ್ಲೀನ್ ಮಾಡಿಸ್ತಾ ಇದ್ದಾರೆ ತೋಟ ಎಲ್ಲ. ಇದು ಓನರು ಮತ್ತು ಅವ್ರ ಅಣ್ಣ ಎಲ್ಲರದು. ಇದು ಮನೆ ಓನರ್ ಅಣ್ಣಂದು. ಈಗ ಸೈಟ್ ಮೇಲೆ ರೆಡಿ ಮಾಡಿ ಇಟ್ಟಿದ್ದಾರೆ ಸೇಲ್ಗೆ. ಮಾಡ್ತಾ ಇದ್ದಾರೆ ತೋಟದಲ್ಲಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಹೆಂಗಸ್ರಿಗೂ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ ಪೇಟಿಯರಿಗೆ. ಅದೊಂದು ಇರುತ್ತೆ ಅಲ್ಲ ಭಯ. ಫ್ಯಾಮಿಲಿ, ಫ್ರೆಂಡ್ಸ್ ಏನು ಅನ್ಕೋತಾರೋ, ಏನು ಮಾತಾಡ್ತಾರೋ ನಮ್ಮ ಬಗ್ಗೆ, ನಾವು ಈ ಥರ ಎಲ್ಲ ಮಾಡಿದ್ರೆ ಅದಿದ್ದೇ ಇರುತ್ತೆ. ಎಲ್ಲ ಈ ಬ್ಲಾಗ್ ಮಾಡೋ ಫಸ್ಟಿಂದ ಬ್ಲಾಗ್ ಮಾಡ್ತಾ ಇರೋ, ನನಗಿಂತ ಮುಂಚೆ ಬ್ಲಾಗ್ ಮಾಡ್ತಾ ಇರೋರ್ಗೂ ಆ ಭಯ ಅಳುಕಿಂದನೇ ಅವ್ರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಒಂದು ಇದರಿಂದ ಏನು ಮಾಡಬೇಕು ಮಾಡಬಾರ್ದಾ ಅನ್ನೋ 1-2 ಮನಸ್ಸಲ್ಲೇ ಇರ್ತೀವಿ. ಆದರೆ ಆಮೇಲೆ ಅನಿಸುತ್ತೆ, ಯಾರೇನು ಅಂದ್ಕೊಂಡ್ರೆ ಏನು, ನಾವೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ. ಆದರೆ ಸಪೋರ್ಟ್ ಮಾಡ್ತಾರೆ, ಇಲ್ಲಾಂದರೆ ಕೆಟ್ಟದಾಗ ಮಾತಾಡ್ಕೊಂಡು ತಿರುಗಾಡ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋದ್ಬಾರ್ದು ಅದಕ್ಕೆಲ್ಲನೂ. ಏನೋ ಮಾಡಿ ಮುಂದೆ ಬರೋದ್ರ ಕಡೆ ನೋಡಬೇಕು ಅಂತ. ನಮಗೇನು ಸಪೋರ್ಟ್ ಮೇನ್ ಬೇಕಾಗಿರೋದು ನಮ್ಮ ಮನೆಯವರು, ನಮ್ಮ ಗಂಡಂದ್ರದ್ದು, ನಮ್ಮ ಮನೆಯವ್ರದ್ದು. ಇಷ್ಟೇ ಸಾಕಲ್ವಾ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಇದೆ. ಅವ್ರು ಈಗೆಲ್ಲ ಮುಂಚೆಯಿಂದಲೂ ಹೇಳ್ತಾಯಿದ್ರು, ಏನಾದರೂ ಮಾಡು, ನೀನು ಬ್ಲಾಗ್ ನೋಡ್ತೀಯ, ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ. ಬಟ್ ನಾನೇ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಅಯ್ಯೋ ಹೆಂಗಪ್ಪ ಮಾಡೋದು, ಇದು ಎಡಿಟಿಂಗ್ ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ವಿಷಯ ಗೊತ್ತಿಲ್ಲ, ಹೆಂಗೆ ಸ್ಟಾರ್ಟ್ ಮಾಡಲಿ ನಾನು ಅಂತ. ನನ್ನ ಫ್ರೆಂಡ್ ಒಬ್ಬರು, ಆಗುತ್ತೆ ನಿನ್ನ ಕೈ, ಮಾಡು ಅಂತ ಹೇಳಿ ಪುಷ್ ಮಾಡಿ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಟೈಮಲ್ಲಿ. ಮತ್ತು ಏನು ಹೇಳಬೇಕು ಅಂದರೆ, ಯಾರಾದರೂ ಈಗ ಹಂಗೆ ಯೂಟ್ಯೂಬ್ ನೋಡಿಕೊಂಡೆ ನನ್ನಂಥವ್ರು ಸುಮ್ಮನೆ ಕಾಲ ಕಳೀತಾ ಇದ್ದರೆ ಖಂಡಿತ ಇರಬೇಡಿ. ಏನಾದರೂ ನೀವು ಸ್ಟಾರ್ಟ್ ಮಾಡಿ, ಏನಾದರೂ ಹಾಕಿ, ಅದೇ ಒಳ್ಳೆ ರೀತಿ ಇರಲಿ ಅಷ್ಟೇ. ಇನ್ಸ್ಪಿರೇಷನ್ ಥರನೂ ಇರಬೇಕು, ಏನೋ ಒಂದು ಮಾಡ್ತಿದ್ದಾರೆ ಅನ್ನೋ ಥರನೂ ಇರಬೇಕು. ಸೊ
ಸುಮ್ಮನೆ ಮಾತಾಡ್ಕೋಬೇಡಿ, ಸುಮ್ಮನೆ ಕುತ್ಕೊಂಡ್ರೆ ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ಹಂಗೆ ಸ್ಟಾರ್ಟ್ ಮಾಡಿದೆ. ಒಳ್ಳೊಳ್ಳೆ ಕಂಟೆಂಟ್ ಮುಂದೆ ಹಾಕ್ತಾ ಇರ್ತೀನಿ. ಈಗ ಹೊಸದಲ್ವ ಚಾನಲ್ಲು, ಸ್ವಲ್ಪ ಏನು ಮಾಡಬೇಕು ಅಂತ ತಲೆ ಓಡಲ್ಲ. ಅಂದರೆ ಮಧ್ಯದಲ್ಲಿ ಬೇರೆ ಹುಷಾರಾಗ್ತೆ. ನಾನು ಜನವರಿಯಿಂದ ವೀಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಸೊ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತಾ ಇರ್ತೀನಿ. ಎಲ್ಲ ಇರುತ್ತೆ, ಟ್ರಾವೆಲಿಂಗ್, ಶಾಪಿಂಗ್, ಪ್ರತಿಯೊಂದು ನನ್ನ ಇದು ಏನಿರ್ತದೆ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಣ್ಣೂರಿ ಈರುಳ್ಳಿ ಪ್ರಭಾವ. ಯಾರು ನಡೆಸುತ್ತೋ ಇಲ್ಲೋ ಈರುಳ್ಳಿ, ಕುತ್ಕೊಂಡು ಹಚ್ತಾ ಇರೋದು ಮಾತ್ರ ಕಣ್ಣಲ್ಲಿ ನೀರು ತರಿಸುತ್ತೆ. ಚಳಿಗೆ ಬಿಸಿನೀರೇ ಇಟ್ಕೊಬಿಟ್ಟಿದ್ದೀನಿ ತೊಳ್ಕೊಳಕ್ಕೆ. ಮೆಣಸಿನ್ಕಾಯಿ ಎಲ್ಲ ಚಳಿ ತಣ್ಣೀರು ಮುಟ್ಟೋಕ್ಕಾಗಲ್ಲ. ಅದೊಂದು ಟೆನ್ಷನ್ ಐತೆ. ರಿಪೋರ್ಟ್ ಕೊಟ್ಟಿದ್ದೀನಿ ಬ್ಲಡ್ ಚೆಕಪ್ಗೆ, ಅದೇನು ಬರುತ್ತೋ ಗೊತ್ತಿಲ್ಲ. ಏನೂ ಆಗದೆ ಇರಲಿ, ಏನೂ ಇಲ್ಲ ಅಂತ ಹೇಳಲಿ ಅಂತ. ಆಫೀಸ್ ಲೇಟ್ ಆಯ್ತು, ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ಆಗಲಿಲ್ಲ ಎದ್ದೋಳಕ್ಕೆ. ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತಾ? ಇವಾಗ ಮಧ್ಯಾಹ್ನ ನಂದು ಊಟ ಆಯಿತು. ಬೆಳಗ್ಗೆ ನಾಷ್ಟ ಮಾಡಿ ಮಲ್ಕೊಂಡೆ, ಸ್ವಲ್ಪ ಹುಷಾರಿರಲಿಲ್ಲ. ಬ್ಲಡ್ ರಿಪೋರ್ಟ್ ಕೊಟ್ಟಿದ್ದೆ, ತೊಗೊಂಡು ಬಂದು ಅದೆಲ್ಲ ಏನಿದೆ, ಏನು ರಿಪೋರ್ಟಲ್ಲಿ ಏನಿದೆ ಅಂತ ಚೆಕ್ ಮಾಡಿ ನೋಡಿಕೊಂಡು ಬಂದು ಮನೆಗೆ ಬಂದು ನಾಷ್ಟ ಮಾಡಿ ಮಲ್ಕೊಂಡು ಎದ್ದು ಊಟ ಮಾಡಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನು. ನಾಳೆ ಹಬ್ಬ ಐತೆ, ಆಗ್ತಿಲ್ಲ ಆದರೂ ಮಾಡ್ತಾಯಿದ್ದೀನಿ. ಮಾಡಲೇಬೇಕು, ಮನೆ ನೀಟಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಾಳೆ ಹಬ್ಬ ಇರೋದ್ರಿಂದ ಮನೆ ನೀಟಾಗಿಲ್ಲ ಅಂದರೆ ಮನಸ್ಸು ನೀಟಾಗಿರಲ್ಲ. ಮನೆ ಒಂದು ನೀಟಾಗಿದ್ದರೆ ಮನಸ್ಸು ಏನೇ ಇದ್ದರೂ ನೀಟಾಗಿರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ನಾನು ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ ಹಿಂಗೇ. ಬಿಸಿದ ಪಾತ್ರೆ ಇದೆ, ನೋಡ್ತಾ ಇದ್ದೀರಾ, ಕಾಣಿಸುತ್ತಾ? ತೊಳಿಬೇಕು. ಸ್ಟವ್ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಟಕಿ ಎಲ್ಲ ಕ್ಲೀನ್ ಆಯಿತು. ಸ್ಟವ್ ಒಂದು ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳಿಬೇಕು. ನೀವೆಲ್ಲ ಹಬ್ಬ ಯಾವ ಥರ ತಯಾರಿ ಮಾಡ್ತೀರಾ ಹೇಳಿ. ಸರಿ, ನಮಗೆ ಸಿಂಪಲ್ಲೇ ಇಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಆಗಿರ್ತಿತ್ತು. ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವು ಮನೇಲೆ ಒಂದು ವರ್ಷ ತನಕ ಯಾವ ಹಬ್ಬನೂ ಮಾಡೋಂಗಿರಲಿಲ್ಲ. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀವಿ. ವಾಯ್ಸ್ ಕೇಳಿಸುತ್ತಾ ಇರೋ ಗೊತ್ತಿಲ್ಲ, ಆದಷ್ಟು ಮಾತಾಡ್ತಾಯಿದ್ದೀನಿ. ಮೈಕ್ ಇಲ್ಲ, ಹಂಗೆ ಮಾತಾಡ್ತಾಯಿದ್ದೀನಿ, ಮೇಂಟೈನ್ ಆಗುತ್ತೆ. ಬಟ್ ಹುಷಾರಿಲ್ಲ ಅಲ್ವಾ, ನನಗೆ ಕೇಳಿಸುತ್ತಾ ಇರೋ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಂಬಿಡಿ ಸ್ವಲ್ಪ. ಅಂದರೆ ಏನಿಲ್ಲ, ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕು. ಇದೇನು ಈ ಥರ ಐತೆ, ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕು ಅಂತ ಕೂತ್ಕೊಳ್ಳಲ್ಲ ಅಂತ ನಗಬೇಡಿ. ಇದು ಕೆಟ್ಟೋಗ್ಬಿಟ್ಟಿದೆ. ನಿನ್ನೆ ಸಂಡೇ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕ್ಲೀನ್ ಅಂತೀನಿ ನೋಡು, ರೆಡಿ ಮಾಡ್ಸೋಕೆ ಕೊಟ್ಟಿದ್ದೀವಿ. ಒಳಗಡೆ ಏನೋ ಡ್ರಮ್ ಹೋಗ್ಬಿಟ್ಟಿದೆ ಅಂತೇಳಿ ಬಂದು ತೊಗೊಂಡೋಗಿದ್ದಾರೆ. ಅದನ್ನು ಹಂಗೆ ಬಿಚ್ಕೊಂಡು ಅದನ್ನು ಕ್ಲೀನ್ ಮಾಡಿ, ಸ್ವಲ್ಪ ಒಳಗಡೆ ಎಲ್ಲ ಧೂಳಿತ್ತು, ಅದನ್ನು ಕ್ಲೀನ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿದ್ರು ತೆಗ್ದಿದ್ದಾರೆ ಎಲ್ಲ ಪೂರ್ತಿ ಪಾರ್ಟ್ಸು. ಕ್ಲೀನ್ ಮಾಡೋಣ ಅಂತ ಕುತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಮಾತಾಡಿರೋದು ಸರಿಯಾಗಿ ಕೇಳಿಸಿರೋದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ಫುಲ್ಲು ಕೆದ್ರಿ ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಡಾದಮೇಲೆ ಕಸ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಅಡುಗೆ ಮನೆಯಿಂದ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಮುಗೀತು. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಡೇನೇ ಹಬ್ಬ ಇರೋದ್ರಿಂದ ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ನನಗೆ. ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೇಗ ಪೂಜೆ ಮಾಡ್ಬೋದು ನೆಮ್ಮದಿಯಾಗಿ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಬೇಗನೆ ಪೂಜೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀರಾ, ಯಾವ ಥರ ಆಚರಿಸ್ತೀರಾ ಸಂಕ್ರಾಂತಿ ಹಬ್ಬನ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಅತಿ ಅನಿಸಿದ್ರೆ ಇಲ್ಲ ಓಕೆ ಅನಿಸಿದ್ರೆ ಏನಾದರೂ ಸರಿ, ನಿಮ್ಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಅಭಿವೃದ್ಧಿ ಕೊಟ್ಟು ದೇವರು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ನಾನು.